ಡಿಸೆಂಬರ್ 19ರಿಂದ ಡಿಸೆಂಬರ್ 23ನೇ ತಾರೀಕಿನವರೆಗೆ ರಾಜ್ಯದ ಹವಾಮಾನದ ವರದಿ ಹೇಗಿದೆ? ಶೀತ ಗಾಳಿ ಇನ್ನು ಮುಂದಿನ ದಿನಗಳಲ್ಲಿ ಹೆಚ್ಚಾಗುತ್ತಾ ಅಥವಾ ಕಡಿಮೆ ಆಗುತ್ತಾ ಅನ್ನುವಂತಹ ಪ್ರಶ್ನೆ ಈಗ. ಈ ಬಗ್ಗೆ ಮಾಹಿತಿ ಕೊಡಲಿಕ್ಕೆ ನಮ್ಮೊಂದಿಗೆ ಸ್ವತಃ ಹವಾಮಾನ ಇಲಾಖೆಯ ಹಿರಿಯ ಅಧಿಕಾರಿಗಳಂತಹ CS ಪಾಟೀಲ್ ಅವರಿದ್ದಾರೆ. ಅವ್ರನ್ನ ನಾವು ಮಾತನಾಡಿಸ್ತಾ ಹೋಗೋಣ, ಒಂದಷ್ಟು ಮಾಹಿತಿಗಳನ್ನು ಪಡ್ಕೊಳ್ಳೋಣ. ಸರ್, ಡಿಸೆಂಬರ್ 19ನೇ ತಾರೀಕಿನಿಂದ ಡಿಸೆಂಬರ್ 23ನೇ ತಾರೀಕಿನವರೆಗೆ ರಾಜ್ಯದಲ್ಲಿ ಶೀತ ಗಾಳಿ ಜಾಸ್ತಿ ಆಗುತ್ತಾ ಅಥವಾ ಕಡಿಮೆ ಆಗುತ್ತಾ ಅಥವಾ ಮಳೆ ಬರುವಂತಹ ಚಾನ್ಸಸ್ ಏನಾರು ಇದೆಯಾ? ಹೇಗಿದೆ ವರದಿ ಅನ್ನುವಂಥದ್ದು? ಕರ್ನಾಟಕ ರಾಜ್ಯಾದ್ಯಂತ ಡಿಸೆಂಬರ್ 19ರಿಂದ ಡಿಸೆಂಬರ್ 23ರವರೆಗೆ ಎಲ್ಲ ಜಿಲ್ಲೆಗಳಲ್ಲಿ ಒಣ ಹವೆ ಮುಂದುವರಿಯುವ ಹೆಚ್ಚಿನ ಸಾಧ್ಯತೆ ಐತಿ. ಮುಂದಿನ ಒಂದು 5 ದಿನಗಳವರೆಗೆ ರಾಜ್ಯದ ಯಾವುದೇ ಜಿಲ್ಲೆಯಲ್ಲಿ ಶೀತ ಗಾಳಿಯು ಇರುವ ಸಾಧ್ಯತೆಗಳು ಭಾಳ ಕಡಿಮೆ. ಆದರೆ ಉತ್ತರ ಒಳನಾಡಿನ ಬಹುತೇಕ ಎಲ್ಲ ಜಿಲ್ಲೆಗಳಲ್ಲಿ ಕನಿಷ್ಠ ಉಷ್ಣಾಂಶ ಸುಮಾರು 10ರಿಂದ 12 ಡಿಗ್ರಿ ಸೆಂಟಿಗ್ರೇಡ್ ಹೋಗುವ ಹೆಚ್ಚಿನ ಸಾಧ್ಯತೆ ಐತಿ. ಕರ್ನಾಟಕದ ದಕ್ಷಿಣ ಒಳನಾಡಿನ ಜಿಲ್ಲೆಗಳಲ್ಲಿ ಕನಿಷ್ಠ ಉಷ್ಣಾಂಶ 12ರಿಂದ 14 ಡಿಗ್ರಿ ಸೆಂಟಿಗ್ರೇಡ್ ತನಕ ಹೋಗುವ ಸಾಧ್ಯತೆಗಳದಾವು. ಬೆಂಗಳೂರಿನ ಅಲ್ಲಿ ಕೂಡ ಮುಂದಿನ 5 ದಿನಗಳವರೆಗೆ ಕನಿಷ್ಠ ಉಷ್ಣಾಂಶ ಸುಮಾರು 13ರಿಂದ 15 ಡಿಗ್ರಿ ಸೆಂಟಿಗ್ರೇಡ್ ತನಕ ಹೋಗುವ ಸಾಧ್ಯತೆಗಳದಾವು. ಉಷ್ಣಾಂಶ ಕಡಿಮೆ ಇರುವುದರ ಕಾರಣವಾಗಿ ಮತ್ತು ತೇವಾಂಶ ಮತ್ತು ಸ್ಟೇಬಲ್ ಏರ್ ಇರುವುದರ ಕಾರಣವಾಗಿ ಅಲ್ಲಲ್ಲಿ ಕೆಲವು ಕಡೆ ಮಂಜು ಬೀಳುವ ಸಾಧ್ಯತೆ ಇದ್ದು ವಿಜಿಬಿಲಿಟಿ ಕಡಿಮೆ ಆಗುವ ಸಾಧ್ಯತೆ ಇದೆ. ಇದು ವಿಮಾನಗಳ ಸಂಚಾರಕ್ಕೆ, ವಾಹನಗಳು ಮತ್ತು ರೈಲ್ವೆ ಸಂಚಾರಕ್ಕೆ ಸ್ವಲ್ಪ ಅಡೆತಡೆ ಆಗುವ ಸಾಧ್ಯತೆಗಳು ಕೂಡ ಇವೆ. ಓಕೆ, ಇನ್ನು ಶೀತ ಗಾಳಿ ಕಡಿಮೆ ಆಗಿದ್ರಿಂದಾಗಿ ಚಳಿಯ ಪ್ರಮಾಣನೂ ಕೂಡ ಕಡಿಮೆ ಆಗುತ್ತಾ ಅಥವಾ ಹೇಗೆ ಅನ್ನುವಂಥದ್ದು? ಶೀತ ಗಾಳಿ ಕಡಿಮೆ ಆಯ್ತಂದ್ರೆ ಚಳಿಯನ್ನು ಕಡಿಮೆ ಆಯ್ತಂತ ಅರ್ಥ. ಆದ್ರೆ ಮುಂದಿನ 5 ದಿನಗಳವರೆಗೆ ಚಳಿ ಪ್ರಮಾಣ ಹೋದ ವಾರಕ್ಕೆ ಹೋಲಿಸಿದ್ರೆ ಕಡಿಮೆ. ಆದರೆ ಏನು ಚಳಿ ಏನು ಪೂರ್ತಿ ಹೋಗಿಲ್ಲ, ಆದರೆ ಚಳಿ ಐತಿ, ಅಷ್ಟೊಂದಿಲ್ಲ ಅಂತ ನಾ ಹೇಳ್ಬೋದು ಅಷ್ಟೆ. ಚಳಿ ಡಿಸೆಂಬರ್ ತಿಂಗಳು ಮಾತ್ರನ ಅಥವಾ ಜನವರಿಗೂ ಮುಂದುವರಿಯುವಂಥದ್ದ ಅಥವಾ ಹೇಗಿದೆ? ಎಷ್ಟು ತಿಂಗಳವರೆಗೆ ಕೊರೆಯುವ ಚಳಿ ಇರುತ್ತೆ ಅನ್ನುವಂಥದ್ದು? ಇದು ಬರೀ ಡಿಸೆಂಬರ್ ಅಂತೇನಿಲ್ಲ, ಡಿಸೆಂಬರ್ ಜನವರಿಯಲ್ಲಿ ಜಾಸ್ತಿ ಚಳಿ ಇರ್ತೈತಿ, ಮತ್ತು ಫೆಬ್ರವರಿಯಲ್ಲಿ ಕೂಡ ಇರುತ್ತಾ, ಆದರೆ ಕಡಿಮೆ ಆಗ್ತಾ ಇದೆ. ಓಕೆ, ಈ ಚಳಿಗಾಲದ ನಡುವೆಯಲ್ಲಿ ಮಳೆ ಬರುವಂತಹ ಏನಾದರೂ ಮುನ್ಸೂಚನೆಗಳು, ವರದಿಗಳೇನಾದರೂ ಇದೆಯಾ ಅಥವಾ ಹೇಗೆ? ಮುಂದಿನ ಒಂದು ವಾರದವರೆಗೆ ಕರ್ನಾಟಕ ರಾಜ್ಯದ ಯಾವುದೇ ಜಿಲ್ಲೆಗಳಲ್ಲಿ ಮಳೆಯಾಗುವ ಸಾಧ್ಯತೆಗಳ ಕಡಿಮೆ. ಈಗ ಯಾವುದೇ ಅಂತ ವೆದರ್ ಸಿಸ್ಟಮ್ಸ್ ಏನಿಲ್ಲ ಈ ಮಳೆ ತರಲಿಕ್ಕೆ. ಹಗಲಿ ಹೊತ್ತಿನಲ್ಲಿ ಪೂರಾ ಬಿಸಿಲಿರ್ಬೋದು, ಯಾವುದೇ ಮೋಡಗಳು ಇರುವುದಿಲ್ಲ, ಮತ್ತು ಹಗಲಿ ಹೊತ್ತಿನಲ್ಲಿ ಸಾಕಷ್ಟು ಬಿಸಿಲು ಇರೋದರಿಂದ ಗರಿಷ್ಠ ಉಷ್ಣಾಂಶ 28 ಡಿಗ್ರಿ ಸೆಂಟಿಗ್ರೇಡ್ ತನಕ ಹೋಗುವ ಸಾಧ್ಯತೆಗಳದಾವು. ರಾತ್ರಿ ವೇಳೆಯಲ್ಲಿ ಕನಿಷ್ಠ ಉಷ್ಣಾಂಶ ದಕ್ಷಿಣ ಒಳನಾಡಿನ ಜಿಲ್ಲೆಗಳಲ್ಲಿ 13ರಿಂದ 15 ಡಿಗ್ರಿ ಸೆಂಟಿಗ್ರೇಡ್ ಮತ್ತು ಉತ್ತರ ಒಳನಾಡಿನ ಜಿಲ್ಲೆಗಳಲ್ಲಿ 10ರಿಂದ 12 ಡಿಗ್ರಿ ಸೆಂಟಿಗ್ರೇಡ್ ಹೋಗುವ ಹೆಚ್ಚಿನ ಸಾಧ್ಯತೆಗಳದಾವು. ಅದು ರಾತ್ರಿ ವೇಳೆಯಲ್ಲಿ ಚಳಿ ಅನಿಸುತ್ತಾ, ಆದರೆ ಹಗಲಿ ಹೊತ್ತಿನಲ್ಲಿ ನಮಗೆ ಬಿಸಿಲಿನ ಸೆಕೆ ಟೈಪ್ ಒಂದು ಸ್ವಲ್ಪ 2 ಗಂಟೆ ಸುಮಾರು ಜಾಸ್ತಿ ಅನಿಸುತ್ತೆ. ಓಕೆ, ದೆಹಲಿಯಲ್ಲಿ ವಿಪರೀತ ಚಳಿಯಿಂದ ಬಳಲ್ತಾ ಇರುವಂಥದ್ದು ಸಾರ್ವಜನಿಕರು, ವಾಹನ ಸವಾರರು, ಅದ್ರದ್ದು ಎಫೆಕ್ಟ್ ಏನಾದ್ರು ರಾಜ್ಯದ ಮೇಲೆ ಏನಾದ್ರು ಬೀಳುತ್ತಾ ಅಥವಾ ಹೇಗೆ? ಅದ್ರದ್ದು ಅಂದ್ರೆ ಗಾಳೆಲ್ಲ ಉತ್ತರದಿಂದ ತಂಪು ಮತ್ತು ಒಣಗಾಳಿ ಬೀಸ್ತಿರ್ತೈತಿ. ಅಲ್ಲಿನೂ ಟೆಂಪ್ರೇಚರ್ ಕಡಿಮೆ ಆತ ಅಂದ್ರೆ ಇಲ್ಲಿನೂ ಕಡಿಮೆ ಆಗುತ್ತಂತ ಅರ್ಥ. ಆದ್ರೆ ಇಲ್ಲಿ ಬರೋದ್ರಾಗ ಅಷ್ಟೊಂದು ಇದು ಬಂಗಾಳ ಉಪಸಾಗರದಿಂದ ಏನು ಗಾಳಿ ಬರ್ತಲ್ಲ, ಅದ್ರ ಜೊತೆಗೆ ಮಿಕ್ಸ್ ಆಗಿ ಅಷ್ಟೊಂದು ಟೆಂಪ್ರೇಚರ್ ಇದು ಕಡಿಮೆ ಆಗಿಬಿಡ್ತೈತಿ, ಅಷ್ಟೊಂದು ಗಾಳಿ ಇರೋದಿಲ್ಲ. ದಕ್ಷಿಣ ಭಾರತದಲ್ಲಿ 3 ಕಡೆನೂ ಸಮುದ್ರ ಆವರಿಸಿರುವುದರಿಂದ ಇಲ್ಲಿ ಸಾಕಷ್ಟು ತೇವಾಂಶ ಇರುವುದರಿಂದ ಜಾಸ್ತಿ ಕನಿಷ್ಠ ಉಷ್ಣತೆ ಅಷ್ಟೊಂದು ಅತೀ ಕಡಿಮೆ ಆಗಲಿಲ್ಲ ದಕ್ಷಿಣ ಭಾರತದಲ್ಲಿ. ಇದಕ್ಕೆ ಮುಖ್ಯ ಕಾರಣವೇನೆಂದರೆ 3 ಕಡೆ ಸಮುದ್ರ ಇರೋದ್ರಿಂದ ಮಾಯ್ಶ್ಚರ್, ತೇವಾಂಶ ನಮ್ಮ ವಾತಾವರಣದಲ್ಲಿ ಸೇರಿಕೊಳ್ಳುತ್ತಾ ಅದು ಉಷ್ಣತೆಯನ್ನು ಕೂಲ್ ಮಾಡಲಿಕ್ಕೆ, ತಂಪು ಮಾಡಲಿಕ್ಕೆ ಅದು ಅವಕಾಶ ಕೊಡೋದಿಲ್ಲ. ಧನ್ಯವಾದಗಳು. ಇದಿಷ್ಟು CS ಪಾಟೀಲ್ ಅವರ ಮಾಹಿತಿಗಳಾಗಿತ್ತು. ಕ್ಯಾಮರಾ ಪರ್ಸನ್ ಉಲ್ಲಾಸ್ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ ಟಿವಿ, ಬೆಂಗಳೂರು. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಯಾರಾಗ್ತಾರೆ MLA ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ KM ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ.